ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ. ಲಕ್ಷ್ಮಿ ಮನೆ ಭೋಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾವು ಇವತ್ತಿನ ದಿನ ನಮ್ಮ ಕಿಚನ್ನಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇರುವ ರೆಸಿಪಿ ಏನಂದರೆ, ಈ ಮಳೆಗಾಲಕ್ಕೆ ನಾವು ಭಾಳ ಈಸಿಯಾಗಿ ಬಾಯಿಗೆ ರುಚಿ ಕೊಡುವಂತಹ ಒಂದು ಚುರುಮುರಿ ಸ್ನ್ಯಾಕ್ಸ್ ಮಾಡೋದು ಹೆಂಗಂತ ತೋರಿಸ್ಕೊಡ್ತೇನೆ ರೀ. ಭಾಳ ರುಚಿ ಇರ್ತದ, ನೀವು ಕೂಡ ತಪ್ಪದೇ ಟ್ರೈ ಮಾಡಿರಿ. ಈ ರೆಸಿಪಿ ಮಕ್ಕಳು ಯಾರು ಬೇಕಾದರೂ ಟ್ರೈ ಮಾಡ್ಬೋದು ರೀ, ಭಾಳ ಈಸಿ ಐತಿ. ಸಂಜೆ ಹೊತ್ತಿನಾಗ ಯಾರ ನಿಮ್ಮ ಫ್ರೆಂಡ್ಸ್ ಬಂದ್ರೆ, ಮನೆಗೆ ಯಾರಾದರೂ ನಿಮ್ಮ ಗೆಸ್ಟ್ಗಳು ಬಂದಾಗ ರೀ, ಊರಿನಿಂದ ಯಾರಿಗಾರ ಬಂದಾಗ ಈ ಥರ ನೀವು ಸ್ನ್ಯಾಕ್ಸ್ ಮಾಡಿಕೊಟ್ರಿ ಅಂತಂದ್ರೆ ಭಾಳ ಖುಷಿ ಪಡ್ತಾರೆ. ಎಷ್ಟು ಚಲೋ ಮಾಡಿದ್ಲಕ್ಕಿ ಅಂತ ಅಂತಾರೆ, ಅಷ್ಟು ರುಚಿ ಇರ್ತದೆ. ಮತ್ತು ಇದು ಹೆಂಗೆ ಮಾಡೋದಂತನೂ ಕೇಳ್ತಾರೆ ರೀ. ಖಂಡಿತ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿರಿ. ಅದಕ್ಕಿಂತ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಕೊಟ್ರಿ, ತಪ್ಪದ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಅಂತ ಹೇಳ್ತಾ ಬನ್ನಿರಿ. ಹಾಗೆಂದ್ರೆ ಈ ಚುರುಮುರಿ ಸ್ನ್ಯಾಕ್ಸ್ ಮಾಡೋದು ಹೆಂಗಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಈ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕೋರಿ. ಇದಕ್ಕೇನು ಗ್ಯಾಸ್ ಅವಶ್ಯಕತೆ ಇಲ್ಲರಿ, ಹಂಗೆ ಮಾಡೋದು. ಎಣ್ಣೆ ಒಳಗೀಗ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿನಿ ನಾನು, ಸಣ್ಣದಾಗಿ ಕಟ್ ಮಾಡಿಕೊಂಡು. ಮತ್ತು ಉಳ್ಳಾಗಡ್ಡಿ ಕೂಡ ಕಟ್ ಮಾಡಿಬಿಟ್ಟು ಹಾಕಿದ್ದೀನಿ. ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕೋರಿ. ಒಂದು ಅರ್ಧ ಚಮಚ ಖಾರದ ಪುಡಿ ಹಾಕೊಳ್ಳೋಣ್ರೆ. ಅರ್ಧ ಚಮಚ ಚಾಟ್ ಮಸಾಲ ಪುಡಿ ಹಾಕೋರಿ. ಅದಾದಮೇಲೆ ಉಪ್ಪು ಹಾಕೋಬೇಕ್ರಿ. ಇದಕ್ಕೆ ನಿಮ್ಮ ರುಚಿ ನೋಡ್ಕೊಂಡ್ಬಿಟ್ಟು ಉಪ್ಪು ಹಾಕೋರಿ. ಈಗೆಲ್ಲ ಪದಾರ್ಥಗಳನ್ನು ನಾವು ಹಸಿಯಾಗಿ ಹಾಕ್ಕೊಂಡಿವ್ರಿ ಈ ಪಾತ್ರೆ ಒಳಗೆ. 2 ಚಮಚದಷ್ಟು ಸಕ್ಕರೆ ಹಾಕೋರಿ. ಇದಕ್ಕೆ ಒಂದು ಟೊಮೊಟೊ ಹಣ್ಣು ಹಾಕೋರಿ, ಕಟ್ ಮಾಡ್ಕೊಂಡ್ಬಿಟ್ಟು. ಸ್ವಲ್ಪ ಚಿಕ್ಕದಾಗಿರೋ ಟೊಮೊಟೊ ಹಣ್ಣು ಹಾಕೋರಿ. ಇದನ್ನ ಇವಾಗ ಚೆಂದಾಗಿ ಕೈಲೇನ ಮಿಕ್ಸ್ ಮಾಡ್ಕೋಬೇಕ್ರಿ ನೀವು. ಆದಷ್ಟು ನೋಡ್ರಿ, ಈ ಥರ ಬೇಷ್ ಅದನ್ನು ಸಾಫ್ಟ್ ಆಗೋ ತನಕ ಮಿಕ್ಸ್ ಮಾಡ್ಕೋರಿ. ನೋಡ್ರಿ, ಇವಾಗ ನಾವು ಎಲ್ಲ ಪದಾರ್ಥಗಳನ್ನು ಹಾಕಿಬಿಟ್ಟು ಇಲ್ಲಿ ಬೇಷ್ನಾಗೆ ಚೆಂದ ಕೈಲಿನ ಮಿಕ್ಸ್ ಮಾಡಿ ಇಟ್ಕೊಂಡೇವಿ. ಎಲ್ಲ ಹಸಿಯಾಗಿಯೇ ಚೆನ್ನಾಗಿ ಆಗ್ಯದ. ಇದಕ್ಕೆ ನಾವು ಸಕ್ಕರೆ ಹಾಕಿರ್ತೀವಲ್ಲ, ಹಾಗಾಗಿ ಸ್ವಲ್ಪ ಇನ್ನೂ ಲಿಕ್ವಿಡ್ ಅಂಶ ಜಾಸ್ತಿ ಆಗುತ್ತೆ. ಸ್ವಲ್ಪ ಹುಳಿ ಖಾರ ಖಾರ ಸಿಹಿ ತುಂಬ ಚೆನ್ನಾಗಿರುತ್ತೆ ರೀ. ಇದಕ್ಕೆ ಇವಾಗ ರೀ ನಾವು ಚುರುಮುರಿ ಸೇರಿಸ್ಕೊಳ್ಳೋಣ. ಒಂದು 4 ರಿಂದ 5 ಮಂದಿ ಆರಾಮಾಗಿ ಸಾಯಂಕಾಲ ಟೈಮ್ಗೆ ತಿನ್ಬೋದು ರೀ. ಇದನ್ನು ಅಷ್ಟು ಮಾಡಿದ್ದೀನಿ ನಾನು. ಇದನ್ನು ಚೆಂದಾಗಿ ಮಿಕ್ಸ್ ಮಾಡ್ಕೋರಿ. ಇವಾಗ ಚಮಚಲೆಯಿಂದ ಮಾಡೋದಕ್ಕಿಂತ ಕೈಯಿಂದನೇ ಮಾಡ್ಕೋರಿ, ಇನ್ನೂ ಚೆನ್ನಾಗಿ ಮಿಕ್ಸ್ ಆಗುತ್ತಾ. ನೋಡ್ರಿ, ಇವಾಗ ಈ ಥರ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ಇವಾಗ ನಾನಿಲ್ಲಿ ಪುಟಾಣಿ ಹಿಟ್ಟು ಹಾಕೊತೀನಿ ರೀ. ಪುಟಾಣಿನ ಸ್ವಲ್ಪ ಮಿಕ್ಸಿಗೆ ಹಾಕ್ಬಿಟ್ಟು ಗ್ರೈಂಡ್ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ ರೀ. ಒಂದು 3 ಚಮಚದಷ್ಟು ಹಾಕೋರಿ ಪುಟಾಣಿ ಹಿಟ್ಟನ್ನು. ಇದಕ್ಕೆ ಮೈಸೂರು ಮಂಡಕ್ಕಿ ಕೂಡ ಅಂತಾರ್ರಿ. ಓಕೆ, ನೋಡ್ರಿ, ಇವಾಗ ನಾನಿಲ್ಲಿ ಚೆಂದಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋರಿ. ಇದಕ್ಕೆ ನಿಂಬೆಹಣ್ಣು ಹಾಕೋದಕ್ಕಿಂತ ಟೊಮೊಟೊ ಹಾಕೋರಿ. ಯಾಕಂದ್ರೆ ನಿಂಬೆಹಣ್ಣು ಹಾಕ್ಕೊಂಡ್ರೆ ಭಾಳ ಹುಳಿ ಆಗ್ಬಿಡ್ತದ. ಟೊಮೊಟೊ ಅಂದ್ರೆ ಸ್ವಲ್ಪ ಟೇಸ್ಟ್ ಕೊಡ್ತೈತಿ. ನೋಡ್ರಿ, ಇವಾಗ ಸಂಜೆ ಟೈಮ್ಗೆ ಚಹಾ ಜೊತೆಗೆ ಚುರುಮುರಿ ರೆಡಿಯಾಗಿ ಆಗ್ಯದ. ಎಷ್ಟು ಚಂದ ಆಗ್ಯದ ಅಂದ್ರೆ ಭಾಳ ರುಚಿಯಾಗೈತಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ರೀ. ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿರಿ, ಮತ್ತು ತಪ್ಪದ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡ್ಕೊಳ್ರಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿಬಿಟ್ಟು ತಿಳಿಸಿ. ವಿಡಿಯೋ ಬಗ್ಗೆನೂ ಕಮೆಂಟ್ ಮಾಡಿ. ಇನ್ನಷ್ಟು ಚಲೋ ಅಡುಗೆಗಳಿಗಾಗಿ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಾ ಮತ್ತೊಂದು ಚಲೋ ರೆಸಿಪಿಯೊಂದಿಗೆ ಬರ್ತೀನಿ ನೆಕ್ಸ್ಟ್ ಎಪಿಸೋಡಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ ಲಕ್ಷ್ಮೀ ಮನೆ ಭೋಜನ ಕಾರ್ಯಕ್ರಮನ. ಧನ್ಯವಾದಗಳು.